ಯಾವ ತಗೋ ಹಬ್ಬ ಸಂತಿ ಮಾಡ್ಕೊಂಬಂದ ನೋಡು ಅಷ್ಟು ಮತ್ತೇನಾವ ಇಲ್ಲ ಅಂದ್ರೆ ಹೇಳ್ರಿ ಇದ್ರಾಗ ಮತ್ತೆ ಹೋಗ್ತಿರ್ತಾನಂತ ಈಗ ಇಷ್ಟಂದ ನೋಡು. ಆಗ್ಲೇ ಬಂದಿನಿ ಎಷ್ಟು ಲಗು ಬಂದೇಪ ನಾ ಇನ್ನೂ ಇಲ್ಲೇ ಕುಂತಾನಿ ಕಾಳಸ್ ಮಾಡ್ಕೊಂತ ಎಲ್ಲ ತಂದಿಯಾ ಏನು ಮರ್ತಿಲ್ಲ ಅಲ್ಲ. ನೀವೇನು ಹೇಳಿರಿ ಅಷ್ಟು ತಂದ ನೋಡುವ ಮತ್ತೆ ಅದ್ರಾಗ ನೋಡ್ಕೊರಿ ಇನ್ನೊಮ್ಮೆ ನೋಡಿ ಹೇಳ್ರಿ. ಅದ 5 kg ಸಕ್ರಿ 5 kg ಬೆಲ್ಲ ಮತ್ತೆ ಒಂದು 2 kg ಪುಟಾಣಿ ಹೇಳಿದ್ದೆ ನಾನು ಉಂಡಿ ಕಟ್ಟಾಕ. ಪುಟಾಣಿ ತುಪ್ಪ ತಂದೀನಿ ಎಲ್ಲ ಅವಲಕ್ಕಿ ಅದು ತಂದೀನಿ. ಯವ್ವ ತುಪ್ಪ ಒಂದು ನೆನಪಾಗಿಲ್ಲ ನೋಡು ತಗೊಂಡ ನೀ ಅಂಗಡಿಯಾಗ ಅಲ್ಲೇ ಬಿಟ್ಟು ಬಂದ ನಡಿ ಅವನು ತಡಿ ಹೊಳ್ಳಿ ಹೊಕ್ಕನೀಗ ಹೋಗಿ ತೊಗೊಂಬರ್ತಾನಂತ ಮತ್ತೇನಾರು ಬೇಕಾದ್ರೆ ಹೇಳಿವ ಈಗ ನೆನಪು ಮಾಡಿ ಮತ್ತೆ ಅಲ್ಲಿ ಹೊಳ್ಳ ಬಳ ಆಟಾಡಕ್ಕೆ ಹೋಗ್ಲಿ ಕಡೆ. ಅಯ್ಯ ನೀನ ಅಲ್ಲ ಉಂಡಿ ಕಟ್ಟಾಕ ತುಪ್ಪ ಬೇಕು ಮೊದಲ. ತುಪ್ಪ ಇಲ್ಲಂಗ ಏನು ಉಂಡಿ ಕಟ್ಲಿ ನಿಮ್ಮಪ್ಪ ಮೂಸತಿ ನೋಡಂಗಿಲ್ಲ ಅವನು ಹಂಗುಟ್ಟಿಗೆ ಉಂಡಿ ಕಟ್ಟಿದ್ನಿ ಅಂದ್ರೆ ಬೇಡಪ್ಪ. ತುಪ್ಪ ತಂಬ ಹೋದ್ರೆ ಒಂದು 500 ರೂಪಾಯಿ ಹಾಕತಿ. ಒಂದು ಅರ್ಧ kg ತುಪ್ಪ ತಂಬ ಚಲೋ ಹೊತ್ನಾಗ ಉಂಡಿ ಮಾಡೋಣಂತ ಅಂದ್ರೆ ಸಿಮಿ ಹಾಕವು ಉಂಡಿ ಇಲ್ಲ ಅಂದ್ರೆ ಸಿಮಿ ಆಗೋದಿಲ್ಲ. ಮತ್ತೆ ಎಲ್ಲ ಹೇಳಿ ಇಲ್ಲ ನಿರ್ಮಲ ಹಸೆ ಹಿಟ್ಟು ಮೈದಾ ಹಿಟ್ಟು ಮತ್ತೆ ಪುಳಿಯೋಗರಿ ನಿನಗೇನೇನ ಬೇಕಂತಿಲ್ಲ ಅದು ಇದು ಮಸಾಲೆ ಮತ್ತೆ ಅವನೊಂದೆರಡು ಹೇಳ್ಬೇಕಿಲ್ಲ. ಏಲಕ್ಕಿ ಲವಂಗ ಗೋಡಂಬಿ ದ್ರಾಕ್ಷಿ ತಂದಿನ ಮತ್ತೆ ಅವನು ಬಿಟ್ಟು ಬಂದೀಯ. ಅತ್ಯಾರ ನಾನು ಅವ್ರಿಗೆ ಹೇಳೇನ್ರಿ ನೆನಪಾಗಿಲ್ಲ ನನಗೆ ಈಗ ನೀವು ಹೇಳಿದ ಮೇಲೆ ನೆನಪಾತ್ರಿ ನನಗೆ. ಗೊತ್ತಿರ್ತತ್ ನನಗೆ ಅದಕ್ಕೆ ನಾ ಹೇಳೋದು ಮತ್ತೆ ನೋಡಪ್ಪ ಏಲಕ್ಕಿ ಲವಂಗ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲ ತಂಬ ಅವ್ನು ಏನು ಬಿಡ್ದಂಗ ಮತ್ತೆ ಅವಿದ್ರೆ ಉಂಡಿ ಕಟ್ತಾನ ಇಲ್ಲ ಅಂದ್ರೆ ಕಟ್ಟಕ್ಕೆ ಹೋಗೋದಿಲ್ಲ ನೋಡ. ಆತು ತಗೋಬೇ ಈಗ ಹೋಗ್ತಾನೆ ಹೋಗಿ ತಗೊಂಬಂದು ಕೊಡ್ತಾನಂತ. ತಗೋ ಒಂದು ಸಂತಿ ಚೀಲ ತಗೊಂಡು ಒಳಗೆ ಹೋಗು ಏನು ತಂದಾನ ಏನು ತಂದಿಲ್ಲ ನೋಡು ಮತ್ತೆ ಫೋನರ ಹಚ್ಚಿ ಹೇಳುವಂತೆ ಅಂತ ಹೋಗಿ ತೆಗಿ ಹೋಗೋದನ್ನ. ಜಯವ ಏನು ಮಾಡತ್ತೇವ? ಏನಿಲ್ಲ ಬಾರ ಸುಬ್ಬಮ್ಮ ನಾನು ಒಂದೆರಡು ಇದು ಇದ್ವಾ ಹಂಗ ಹಸ್ ಮಾಡ್ಕೊಂತ ಕುಂತಿದ್ವ ಬಾ ಕುಂದರ. ಏನು ಮಗ ಹಬ್ಬ ಸಂತಿ ಮಾಡ್ಕೊಂಬಂದನ ಜೋರೈತಿ ಹಬ್ಬ? ಬಾ ಮಾಡ್ಕೊಂಬಂದು ನೋಡು 4-5 ದಿನ ಆಗಿತ್ತು ಹೇಳಕತ್ತವಂಗ ಇವತ್ತು ಕಾಲು ಕೊಡ್ದಂತ ಅದಕ್ಕೂ ನೀನು ಉಂಡಿ ಅದು ಕಟ್ಟಿದ್ದೀನಿ ಬೇ ಮತ್ತೆ. ಅಯ್ಯ ಪಿಸರಿ ನಾ ಎಲ್ಲಿ ಕಟ್ತಾನೆ ಉಂಡಿನ ಯಾಕೆ ನಿನಗೆ ಗೊತ್ತಿಲ್ಲನ ವರ್ಷ ನೀನ ಕಟ್ಕೊಡ್ತಿದ್ದಿ ನನಗೆ ನಾ ಎಲ್ಲಿ ಕಟ್ಟಕ್ಕೆ ಹೋಗ್ಲೇವ. ಅದ ಪುಟಾಣಿ ಇಟ್ಟದು ಒಂದಿಟ್ಟು ಮಿಕ್ಸರ್ಗೆ ಹಾಕಿಟ್ಟಿದ್ಯಾ ಒಂದೆರಡು ಕಟ್ಟಿ ಕೊಡ್ತಾಳೆ ಏನು ಮಾಡ್ತಾಳೆ ಹಂಗಾರ ಅಂತೇಳಿ ಕರೆಯಾಕೆ ಬಂದಿದ್ದೆ ನಾನು. ಅಯ್ಯ ನಡಿ ಅಬೇ ಕಟ್ಟನಂತ ನಡಿ ಯಾರು ಬೇಡ ಅಂತಾರೆ ಬಾ ಹೋಗುನು. ಜಯಮ್ಮ ನೋಡು ಮತ್ತೆ ನಿಮ್ಮ ಮನ್ಯಾಗ ಬೆಲ್ಲ ಸಕ್ರೆ ತುಪ್ಪ ಎಲ್ಲ ಹೆಚ್ಚಿಗೆ ಐತಿಲ್ಲ? ಹೆಚ್ಚಿಗೆ ಅಂದ್ರೆ ಎಷ್ಟು ಅಲೆ ಅದು ಒಂದು ತಕ್ಕ ಮಟ್ಟಿಗೆ ಐತಿವ ನೋಡು. ಮೊನ್ನೆ ನಮ್ಮ ಅತ್ತಿ ಏನು ಮಾಡ್ಯಾಳ ಗೊತ್ತನ ನಿನಗೆ ಉಂಡೆ ಕಟ್ಟಕ್ಕೆ ಹೋಗ್ಯಾರ ಇವ್ರಿಗೆ ಹಣ ತೊಗೊಳಕ್ಕೆ ಬಂದಿಲ್ಲ ಅದು ಭಾಳಷ್ಟು ಉರಿ ಹಾಕಿಬಿಟ್ಟಾರ ಎಲ್ಲ ಅದು ಗಟ್ಟಿ ಆಗಿಬಿಟ್ಟೈತಿ. ಈಗ ಹಿಂದಾಗಡೆ ನಿನ್ನ ಮುಂದೆ ಹೇಳ್ತಾನೆ ಸುಪ್ಪಮ್ಮ ಹಿಟ್ಟು ಹಾಕಿ ಇದನ್ನ ಹಿಂಗೆ ತಿರುವಾಗ ಹೋಗ್ಯಾರ ನಮ್ಮ ಅತ್ತಿ ಉಂಡೆ ಕಟ್ಟ್ಯಾರ. ಪಾಪ ನಮ್ಮ ಮಾವಾರೆ ಈ ಕಡೆ ಇತ್ಲೇನೆ ಈ ಕಡೆ ಹಲ್ಲು ಮುರಿದತಿ ಈ ಕಡೆ ಇತ್ಲೇನೆ ಈ ಕಡೆ ಹಲ್ಲು ಮುರಿದತ್ ನೋಡ್ರಿ ಹಂಗೆ ಕಟ್ಟಾಳ ನಮ್ಮ ಅತ್ತಿಗೆ ಹಣ ತೊಗೊಳಕ್ಕೆ ಬರಂಗಿಲ್ಲ ಕಡಿಸ್ಬಿಟ್ಟಾಳೆ ಎಲ್ಲ ಅದನ್ನ. ಏ ಪಿಸರಿ ಊರ್ ಪಿಸರಿ ಯಾಕೆ ಹಿಡ್ಸೀನಿ ಸುಳ್ಳು ಹೇಳ್ತೀನ ಸುಬ್ಬಮ್ಮನ ಮುಂದೆ ನೋಡ್ಬೆ ನೋಡು ಹಿಂಗೆ ಮಾಡ್ತಾ ನೋಡಿಕ್ಕಿ ನಾ ಯಾರ ಮನೆಗೆ ಹೋಗಿ ಏನಾರ ಮಾಡಿದ್ನಿ ಅಂದ್ರೆ ಎಲ್ಲಿ ಎಲ್ಲರೂ ನನ್ನ ಹೊಗಳ್ತಾರೆ ಎಲ್ಲ ಇದು ಮಾಡ್ತಾರೆ ಅಂತೇಳಿ ಈ ಪರಿ ಮಾಡ್ತಾ ನೋಡಿಕ್ಕಿ. ಯಾಕಬೇ ನಿನ್ನ ಕಟ್ಟಿಕೊಟ್ಟಿಲ್ಲ ನಾ ಉಂಡಿನ ಅಷ್ಟಕ್ಕೂ ಹಣ ತಗೊಳಂಗೆ ಬರಂಗಿಲ್ಲ ಅಂತೇಳಿ ನನಗೆ ಹೇಳಕತ್ತಾಳಿಕ್ಕಿ. ನಾ ಮಾಡ್ಲಾರ್ದು ಯಾವೈತಿ ಎಡೇ ಓಣಿ ಮಂದಿ ನಾನು ಕರಿತೈತಿ ಎಲ್ಲದಕ್ಕೂ ಏನಾರ ಒಂದು ಕಾರ್ಯ ಆಗಲಿ ಕಟ್ಟಾಗಲಿ ಅಡುಗೆ ಮಾಡೋಕ್ಕಾಗಲಿ ಏನೇ ಫಂಕ್ಷನ್ ಮಾಡಿದ್ರು ನಾನು ಬಿಟ್ಟು ಮಾಡಂಗಿಲ್ಲ ಅಂಥದ್ದು ಕುತ್ಕೊಂಡು ಇದು ಇಂಥ ಅಡ್ನಾಡಿ ಸೊಸಿ ಸಿಕ್ಕತ್ ನೋಡಿ ಸುಪ್ಪಮ್ಮ ನನಗೆ ಏನು ಮಾಡ್ಲಾನ ಏನು ಮಾಡಲಿವಾ ಹೇಳು. ಅಲ್ಲ ಈಗಿನ ಜಯವ್ವ ಮತ್ತು ಏನೇವ ನಿನಗೆ ಹಣ ತೊಗೊಳಕ್ಕೆ ಬರ್ತೈತೆ ಇಲ್ಲ ಅಲ್ಲಿ ಕರೆ ಹೇಳು ಮತ್ತೆ ಕೆಡಿಸಿದ್ರೆ ಸುಳ್ಳ ಹಾಳು ಮಾಡೋದಕ್ಕೆ ಇವ ಬೆಲ್ಲಾರ ಕಂಡಾಪಟ್ಟಿ ತುಟ್ಟೈತಿ ಎಲ್ಲಿ ಹಾಳು ಮಾಡಕ್ಕೆ ಹೋಗ್ಲಿ ಇಲ್ಲ ಅಂದ್ರಕಿನ ನಿಂಗವಕ್ಕನಾರ ಕರೆ ಕಳಿಸಿ ಕಟ್ಟಿಸ್ಕೊಂತಾನಂತ. ಏ ಸುಬ್ಬಮ್ಮ ಇಲ್ಲಿಲ್ಲ ನಮ್ಮ ಅತ್ತಿ ಬರಂಗಿಲ್ಲ ನೀ ಅದ ನಿಂಗವಕ್ಕನ ಕಡೆನ ಕಟ್ಟಿಸ್ಕೊಳ್ದ ಚಲೋ ನೋಡು. ನಮ್ಮ ಅತ್ತಿ ಯಾರು ಬಂದ್ಲಂದ್ರೆ ಮತ್ತೆ ನಿಂದು 2 kg 3 kg ಬೆಲೆ ವೇಸ್ಟ್ ನೋಡಿ ಹಾಕ್ತಾನ ಈಗ. ಏ ಇಲ್ಲಿ ಬಿಡ್ಬೇ ಸುಬ್ಬಮ್ಮ ನಾ ಕಟ್ಟಿ ಕೊಡ್ತೇನೆ ಸುಮ್ಮನೆ ನಿನಗೆ ಬೇಕಂದ್ರೆ ನೀ ತಿಂದು ನೋಡು ಅವಾಗ ಗೊತ್ತಾಕತಿ. ಅಯ್ಯ ಸುಬ್ಬಮ್ಮ ಕಟ್ಟಿಂದಾಗ ಗಟ್ಟಿ ಆದ್ರೂ ತಿನ್ಬೇಕು ಪಳ್ಳಾದ್ರೂ ತಿನ್ಬೇಕು ಯಾಕೆ ಹೇಳು ಅದಕ್ಕೆ ಬೆಲ್ಲ ಹಿಟ್ಟು ಎಲ್ಲ ಹಾಕಿರ್ತೈತಲ್ಲ ಎಲ್ಲಿ ಕೆಡ್ತೈತೆ ನನ್ನ ಸಂಕಟಕ್ಕೆ ನೀನು ತಿನ್ಬೇಕು ನಿನ್ನ ಗಂಡನ ತಿನ್ಬೇಕು. ಆಮೇಲೆ ನೋಡು ಇದ್ದಿದ್ದು ಒಂದು 4 ಹಲ್ಲು ಮುಡ್ಕೊಂಡು ಕುಂತಿದ್ದಿ ಈಗ ಹಲ್ಲು ಗಟ್ಟಿದಾವ ನೀನು ಇಷ್ಟು ವಯಸ್ಸಾದ್ರೂ ಒಂದು ಹಲ್ಲು ಬಿದ್ದಿಲ್ಲ. ಮತ್ತೆ ನೋಡು ನಮ್ಮ ಅತ್ತಿ ಉಂಡೆ ಕಟ್ಟಂಗಿರ್ಲಿ ಮತ್ತೆಲ್ಲ ಹಲ್ಲು ಕೆಡಿಸ್ಕೊಂಡೈತಿ ಎದಕ್ಕೆ ಬೇಕಾಗೈತಿ. ಜಯವ ಏನು ತಿಳ್ಕೊಬೇಡವ ನಾನು ಅಲ್ಲೇ ನಿಂಗವಕ್ಕನ್ನ ಕರಿತೀನಂತ ನೀನು ತಿಳ್ಕೊಬೇಡ
ನೀ ಸೊಸಿ ಹಂಗಂತಾಳಂತಲ್ವಾ ನೀ ಸುಳ್ಳ ಪಾಪ ಮತ್ತೆ ವಾರೇ ಐತೆ ನಿಂದು ಮಾಡ್ಕೊ ನಾನು ಅಲ್ಲಿ ನಿಂಗ ಒಂದ್ ಕಡೆ ಕಟ್ಟಿಸ್ಕೊಂತಾನಂತ ಪಿಸಿರಿ ಊರು ಪಿಸಿರಿ ಯಾಕೆ ಯಾಕೆ ಹಂಗೆ ಹೇಳಿದಿ ನನಗೇನು ಉಂಡಿ ಕಟ್ಟಕ್ಕೆ ಬರೋದಿಲ್ಲ ಅಂತ ಮಾಡಿನ ಇಷ್ಟಿರೇ ಮನುಷ್ಯಳಾಗೇನಿ ಒಂದು ಉಂಡಿ ಕಟ್ಟಕ್ಕೆ ಆಗೋದಿಲ್ಲನ ಹಂಗೆ ಕೇಳಿ ಕಳಿಸಿದಕ್ಕೀಗ ಸುಳ್ಳು ಸುಳ್ಳು ಪಾಪ ಮತ್ತು ಅವ್ರದ್ದು ಬೆಲ್ಲ ಹಾಳಾಗದ್ ಬೇಡ್ರಿ ಏತ್ಯಾರ ನಮ್ದು ನೋಡಿದಿಲ್ಲ ಮೊನ್ನೆ 1 kg ಬೆಲ್ಲ ಹಾಳಾತ ಮತ್ತು ಅದ ನಾ ಏನಾರ ಒಂದು ಚಾ ಚೆಲ್ಲಿನಂದ್ರೆ ಏನಂತೀರಿ ನೀವು ಅಯ್ಯ ನೋಡಿ ಇವ್ವ ಮುಸ್ರಿ ದಣಿಗೆ ಚಾ ಸುರುತ್ತಾಳ ನೋಡು ಇಷ್ಟ ಕುಂಡೆ ಚಾ ಪುಡಿ ಹಾಕ್ತಾಳ ಸಕ್ರೆ ಹಾಕ್ತಾಳ ಸುರುತ್ತಾಳ ಅಂತೀರಿ ಅದ ನೀವು ನೋಡಿದ್ರ ಅರ್ಧ kg ಬೆಲ್ಲದ ಹಣ ಹಾಳು ಮಾಡಿದ್ರಿ ಆದ್ರೂ ನೀವೇನು ಹಿಂಗ್ ಬಿಡು ನಾ ಹಾಳು ಮಾಡಿದ್ವಿ ಅಂತ ಒಟ್ಟ ಅನ್ಕೋದಿಲ್ಲ ನೀವು ಪಾಪ ಅವ್ರ ಮನ್ಯಾಗ ಮತ್ತೆ ಹಾಳು ಮಾಡಿದ್ರೆ ಏನು ಮಾಡಿದ್ರಿ ಅದ್ರಾಗ ನಿಮ್ಗೆ ಹಣ ತೊಗೊಳಕ್ ಬರಂಗಿಲ್ಲ ಚಂದಕ್ಕೆ ಎದಕ್ಕೆ ಬೇಕಾಗೈತಿ ಏ ನಾನು ಯಾಕೆ ತೊಗೊಳಕ್ ಬರೋದಲ್ಲ ಬರ್ತತಿ ಅವತ್ತ ಬೆಲ್ ಚಲೋ ಇದ್ದಿದ್ದಿಲ್ಲ ತಗೋದು ಅದಕ್ಕೆ ಹಂಗಾಗೈತಿ ಹೋಗು ಶಾಣಿಕದಿ ಬಾಳೆ ಮಾಡಿ ಹೋಗಿದ್ದಿದ್ದು ಜಯವ್ವ ನೀನ ಬಾರೇವ ನೀನ ಕಟ್ಟಬಾ ನೀನ ಹೊಂತಿ ನಮ್ಗೆ ಅಲ್ಲ ವರ್ಷ ನೀನ ಕಟ್ಟಿದಿ ಯಾಕಾಕಿನ ಕರ್ಯಾಕ ಮನಸ್ಸಾಗೋಲ್ ನನಗೆ ಮತ್ತೆ ಅಲ್ಲಿ ಬಾಗಿಲು ಮಠ ಹೋಗಿ ಹೊಳೆ ಬಂದ್ಯಾ ನೀನ ಕಟ್ಟಬಾವ ಹೆಂಗಾರ ಯಾಕಾಗೋಲ್ಲಕ್ಕ ಬಾ ಅಯ್ಯ ಆತ್ ನಡಿದೆ ನೀ ನಡಿ ಬಂದ ನಾನು ಇವನೊಂದಿಟ್ಟು ತೆಗೆದಿಟ್ಟು ಬರ್ತಾನಂತ ನಡಿ ಅತ್ತೆರ ಈ ಸಿಂಗಕಾಳಿ ಯಾಕೆ ಅಲ್ಲಿ ಮುಚ್ಚಿಟ್ಟಿದ್ರಿ ಹಿಂದೆ ಅಕ್ಕದಾಳಲ್ಲ ಸುಬ್ಬಮ್ಮ ಮತ್ತೆ ನೋಡಿಲ್ಲ ಅಂದ್ರೆ ನನಗೊಂದು ಇಡಿ ಕೊಡು ಅದ್ರಾಗ ಒಂದು 5 ಉಂಡಿ ಮಾಡಿ ಇಡ್ತೀನಿ ಅಂತ ಆಳಕ್ಕೆ ಅದಕ್ಕೆ ಮತ್ತೆ ನೋಡಿದ್ರೆ ಅಂದ್ರೆ ಬಿಡಂಗಿಲ್ಲ ಕಡೆ ಹೋಗಿ ತೊಗೊಂಡು ಹೋಗಿ ಪಟ್ಟಣ ಒಳಗೆ ಮತ್ತೆ ಹೊಳೆ ಬಂದಿನ ಆಳಕ್ಕೆ ತಡಿ ನಾ ಒಂದಿಟ್ಟು ಹೋಗಿ ಉಂಡಿ ಕೊಟ್ಟು ಬರ್ತಾನಂತೆ ನಿಮ್ಮ ಬಂದ್ರೆ ಹೇಳ ಹಿಂಗ ಸುಬ್ಬಮ್ಮರ ಮನೆಗೆ ಉಂಡಿ ಕಟ್ಟಕ್ಕೆ ಹೋಗ್ಯಾಳ ಅಂತ ಹೇಳು